ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು ಡೇ 42. ಬೆಳಗ್ಗೆ ಎದ್ದ ತಕ್ಷಣ ನಾನು ಇವತ್ತು ಖಾಲಿ ಹೊಟ್ಟೆಗೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾನು 2 ಲೋಟ ಬಿಸಿ ನೀರನ್ನ ಕುಡಿತೀನಿ, ಉಗುರು ಬೆಚ್ಚಗಿರೋ ನೀರು. ಎದ್ದ ತಕ್ಷಣವೇ ಕುಡಿತೀನಿ ವಿತೌಟ್ ಬ್ರಷಲ್ಲಾಗಿ ಫ್ರೆಶ್ ಅಪ್ ಆದಮೇಲೆ. ಸೊ ಇವಾಗ ಜಾಗಿಂಗ್ ಕೂಡ ಹೋಗ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಸ್ಕೂಲ್ ಹಾಲಿಡೇ ಸಿಕ್ಕಿದೆಯಲ್ಲ, ಹಾಗಾಗಿ ನನಗೂ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದೆ ಬೆಳಗ್ಗೆ ಟೈಮು. ಹಾಗಾಗಿ ಬೆಳಗ್ಗೆ ಟೈಮು ವಾಕ್ ಹೋಗೋಕ್ಕಿಂತ ಮುಂಚೆ ನಾನು ಗೀ ಕಾಫಿನ ಕುಡ್ಬಿಟ್ಟು ಹೋಗ್ತೀನಿ. ಅಂದರೆ ಇದು ಬಂದುಬಿಟ್ಟು ನಿಮ್ಮ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಎಕ್ಸ್ಪೆಷಲಿ ಮಾರ್ನಿಂಗ್ ಟೈಮ್ ತೊಗೊಳೋದ್ರಿಂದ ಖಾಲಿ ಹೊಟ್ಟೆಗೆ ಫ್ಯಾಟ್ ಲಾಸ್ ಮಾಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಎನರ್ಜಿ ಲೆವೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು. ಸೊ ನಾನು ಏಕೆಂದರೆ ಇವಾಗ ರೆಗ್ಯುಲರಾಗಿ ತೊಗೊತಾ ಇದ್ದೀನಿ. ನಾನು ಬೇರೆ ಡ್ರಿಂಕ್ಸ್ ಕುಡ್ದಾಗ್ಲೂ ಇದು ಕುಡ್ದಾಗ್ಲೂ ತುಂಬಾ ನನಗೆ ವ್ಯತ್ಯಾಸಗಳು ಕಾಣಿಸುತ್ತೆ. ಅಂದರೆ ನಾನು ಓಡಬೇಕಾಗಿರ್ಬೋದು, ಎನರ್ಜಿ ಲೆವೆಲ್ ಎಲ್ಲೂ ಡ್ರಾಪ್ ಆಗಲ್ಲ. ಹಾಗಾಗಿ ನನಗಿದೊಂದು ಒನ್ ಆಫ್ ದ ಬೆಸ್ಟ್ ಅಂತ ಅನಿಸುತ್ತೆ ಗೀ ಕಾಫಿ. ಇಲ್ಲ ಅಂದರೆ ನೀವು ಬ್ಲ್ಯಾಕ್ ಕಾಫಿ ಏನಾದರೂ ಹೇಳ್ಕೊಬೋದು. ಅದಕ್ಕೆ ಗೀ ಆ್ಯಡ್ ಮಾಡೋದ್ರಿಂದ ಸೊ ಗುಡ್ ಫ್ಯಾಟ್ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ. ಹಾಗೆ ನಿಮ್ಮ ಸ್ಕಿನ್ಗೂ ಇದು ತುಂಬಾ ಬೆಟರು. ಸೊ ಬೆಳಗಿನ ಟೈಮು ನಿಮ್ಮ ಕಾಫಿ ಜೊತೆ ಹಾಕ್ಕೊಳಕ್ಕಾಗಿಲ್ಲ ಅಂದರೆ ಬಿಸಿ ನೀರು ಜೊತೆನಾದರೂ 1 ಲೋಟ ಬಿಸಿ ನೀರು ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕ್ಕೊಂಡು ಕುಡಿದು ನೋಡಿ, ತುಂಬಾ ಚೇಂಜಸ್ ಇರುತ್ತೆ ಬಾಡಿಯಲ್ಲಿ. ಹಾಗೆಯೇ ಇವತ್ತಿನ ವರ್ಕೌಟ್ ಕೂಡ ರೂಟೀನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಾನು ಆ್ಯಕ್ಚುಲಿ ಬೇಗ ಹೋಗಿದ್ದೆ. ಸೊ ಹಾಗಾಗಿ ನಾನು ಇವತ್ತು 2 ರೌಂಡ್ಸ್ ರನ್ನಿಂಗ್ನ ಕಂಪ್ಲೀಟ್ ಮಾಡಿದೆ. ತುಂಬ ದಿನ ಆದಮೇಲೆ 2 ರೌಂಡ್ಸ್ ರನ್ನಿಂಗ್ನ ಮಾಡಿದ್ದು. ವರ್ಷಗಳೇ ಆಗೋಗಿತ್ತು ನಾನು 2 ರೌಂಡ್ಸ್ ರನ್ನಿಂಗ್ ಮಾಡಿ. ಇವತ್ತು ಮಾಡಿದೆ. ಫುಲ್ ಖುಷಿ ಆಗ್ತಾಯಿತ್ತು ಮಾಡಿ. ಅದಾದಮೇಲೆ ಒಂದು 15 ಮಿನಿಟ್ಸು ನಾನು ಫುಲ್ ಬಾಡಿ ವರ್ಕೌಟ್ನ ಮಾಡಿದೆ. ನಾನು ಇವಾಗ ಏನೇನು ತೋರಿಸ್ತಾ ಇದ್ದೀನಿ ಈ ಫುಲ್ ಬಾಡಿ ವರ್ಕೌಟ್ನ ನಾನು 15 to 20 ಮಿನಿಟ್ಸ್ ಮಾಡಿದೆ. ಇದನ್ನು ಮಾಡೋದ್ರಿಂದ ಮಸಲ್ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ಫುಲ್ ಬಾಡಿ ಫ್ಯಾಟ್ ಲಾಸ್ ಆಗೋಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ಇವಾಗ ಏನೇನು ತೋರಿಸಿದ್ದೀನಿ ಈ ವರ್ಕೌಟ್ ಡೈಲಿ ಮಾಡೋದ್ರಿಂದ ತುಂಬಾ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಗೈಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಎಕ್ಸಸೈಸ್ ಎಲ್ಲ ಮುಗೀತು, ವಾಕಿಂಗ್ ಕೂಡ ಮುಗೀತು. ಇವತ್ತು ನಾನು ಬೆಳಗ್ಗೆನೇ 10K ಸ್ಟೆಪ್ನ ಕಂಪ್ಲೀಟ್ ಮಾಡಿದ್ದೀನಿ ತುಂಬ ದಿನ ಆದಮೇಲೆ. ಸೊ ಸಂಜೆವರೆಗಾದರೆ ಕಂಪ್ಲೀಟ್ ಆಗ್ತಾಯಿತ್ತು, ಇವತ್ತು ಬೆಳಗ್ಗೆನೇ ಕಂಪ್ಲೀಟ್ ಮಾಡಿದ್ದೀನಿ. ಫುಲ್ ಖುಷಿ ಆಗ್ತಾಯಿದೆ. ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ತೋರಿಸ್ತೀನಿ. ಇವತ್ತು 10K ಕಂಪ್ಲೀಟ್ ಆಗಿರೋದಕ್ಕೆ ಫುಲ್ ಖುಷಿ ಆಗ್ತಾಯಿದೆ ನನಗೆ. ಕ್ಯೂಟಿ ನಾನು ವಾಕಿಂಗ್ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಕ್ಯೂಟಿ ಫ್ರೆಂಡಿಗೆ ಸೊ ಏನೋ ಪರಿಷತ್ ಇದ್ದೀನಿ, ಮೆಹಂದಿ ಆಗ್ತಾ ಇದ್ದಾಳೆ. ಎಲ್ಲ ರಾತ್ರಿ ಹಾಕಿರೋದು ನೈಟ್ ಇದನ್ನು ಹಾಕ್ಕೊಟ್ಬಿಟ್ಟು ಬಂದಿದ್ಲು. ಸೊ ಲೇಟ್ ಆಗಿತ್ತು ಅಂತ ಮತ್ತೆ ಇವಾಗ ಎದ್ದ ತಕ್ಷಣವೇ ಮೆಹಂದಿ ಆಗ್ತಾ ಇದ್ದಾನೆ. ಕ್ಯೂಟಿ ಮೆಹಂದಿ ಆರ್ಟಿಸ್ಟ್ ಆಗ್ಬೋದೇನೋ ಕ್ಯೂಟಿ. ಹಾಂ ಚೆನ್ನಾಗಿ ಹಾಕ್ತಾಳೆ ಮೆಹಂದಿನ, ಇಂಟ್ರೆಸ್ಟ್ ಕೊಟ್ಟು. ಸುಮ್ಮನಿರಪ್ಪ, ಇವನ ಬಾ ಅದ್ರಲ್ಲಿ ಡಿಸ್ಟರ್ಬ್ ಮಾಡೋಕ್ಕೆ. ಈ ಕಡೆ ಬಾ. ಮನ್ವಿತಾ ಏನು ಫಂಕ್ಷನ್ನು? ಸತ್ಯನಾರಾಯಣ ಪೂಜೆ ಇದೆ. ಯಾವಾಗ? ಸಂಡೇನೋ ಮಂಡೇನೋ ಗೊತ್ತಿಲ್ಲ. ಯಾರ ಮನೆಯದು? ನಿಮ್ಮ ಮನೆಯಲ್ಲ? ನಮ್ಮ ಮನೆದಲ್ಲ, ಅದ ಬೇಕಾ? ರೆಡಿ ಕೊಡ್ತೀನಿ ಬಾ. ಸೊ ಅದ ಬಾಯ್ ಹಾಲು ಬೇಕಂತೆ. ಯಾವಾಗಿದ್ದೆ ವರ್ಷು? ಯಾವಾಗಿದ್ದೆ? ಅದು ಮುದೋಯ್ತು ಬಿಡು, ಅದು ವರ್ಕ್ ಆಗ್ತಾ ಇಲ್ಲ. ನೀನು ಅದೆಲ್ಲ ಕೀಳ್ಬೇಡ, ನಾನು ಹೊಡೆದಾಕ್ಬಿಡ್ತೀನಿ ನಿಂಗೆ. ಸೊ ನನ್ನ ಬ್ರೇಕ್ಫಾಸ್ಟ್ಗೆ ಆಲ್ರೆಡಿ ನಾನು ನೆನೆಸಿಟ್ಬಿಟ್ಟು ಹೋಗಿದ್ದೆ. ಓಟ್ಸು ಹಾಗೆಯೇ ಚಿಯಾ ಸೀಡ್ಸ್ನ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಸೊ ಇದು ನಾವು ಓವರ್ ನೈಟು ನೆನೆಸಿಟ್ಟಿರ್ಬೇಕಾಗಿತ್ತು, ನಾನು ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಓಟ್ಸು, 2 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದೆ. ಸೊ ಚೆನ್ನಾಗಿ ಇದಾಗಿದೆ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಬೇಕಿದೆ. ಚಿಯಾ ಸೀಡ್ಸ್ ನೋ, ಹಾಗೆಲ್ಲ ಮಾಡಬಾರ್ದು. ಮಿಕ್ಸ್ ಆಲ್ರೆಡಿ ಆಗಿದೆ. ಓಟ್ಸ್ನ ನಾನು ವಾಕಿಂಗ್ ಹೋಗೋಕ್ಕಿಂತ ಮುಂಚೆನೇ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಆಲ್ಮೋಸ್ಟ್ 1.5 ಅವರ್ ಆಗಿತ್ತು. ಚೆನ್ನಾಗಿ ಕೂಡ ನೆಂದಿತ್ತು. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಓಟ್ಸ್ನ ಹಾಕ್ಕೊಂಡಿದ್ದೆ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ಹಾಕ್ಕೊತಾ ಇದ್ದೀನಿ, ಮ್ಯೂಸ್ಲಿ ಹಾಕ್ಕೊತಾ ಇದ್ದೀನಿ. ಸಾರಿ, ಮ್ಯೂಸ್ಲಿ ಬಂದ್ಬಿಟ್ಟಿದ್ದು ಯೋಗ ಬರೋರ್ದು ಹೈ ಪ್ರೋಟೀನ್ ಮ್ಯೂಸ್ಲಿ ಅಂತ. ಸೊ ನಾನಿದು ಮಾಮೂಲಿ ಇವಾಗ ಏನು ಇದು ಕ್ವಾಲಿಟಿ ಅವ್ರದ್ದು ಅದು ಖಾಲಿ ಆಗಿತ್ತು. ಆ ಬಾಕ್ಸ್ ಒಳಗಡೆನೆ ಇದು ಬಂದುಬಿಟ್ಟು ನಮಗೆ ಜಿಪ್ ಲಾಕರಲ್ಲಿ ಸಿಕ್ಕಿತ್ತು. ಹಾಗಾಗಿ ಸೊ ಇದನ್ನು ನಾನು ಈ ಬಾಕ್ಸಿಗೆ ಈ ಡಬ್ಬಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಚಿಯಾ ಸೀಡ್ಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ. ಮತ್ತು ಮೈಲ್ಡ್ ಸ್ವೀಟ್ ಇರುತ್ತೆ, ತುಂಬ ಸ್ವೀಟ್ ಇರಲ್ಲ. ಒಂದೊಂದು ಮ್ಯೂಸ್ಲಿ ಬಂದ್ಬಿಟ್ಟು ತುಂಬ ಸ್ವೀಟ್ ಇರುತ್ತೆ, ಬಟ್ ಇದರಲ್ಲಿ ಸ್ವೀಟ್ ಕಮ್ಮಿ ಇರುತ್ತೆ. ಮತ್ತು ಇದು ಬಂದ್ಬಿಟ್ಟು ಪ್ರೋಟೀನ್ ರಿಚ್ ಇರುತ್ತೆ. ಸೊ ಇದರಲ್ಲಿ ಚಿಯಾ ಸೀಡ್ಸ್ ಆ್ಯಡ್ ಮಾಡಿರ್ತಾರೆ, ಹಾಗೆಯೇ ಇದರಲ್ಲಿ ನಟ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಅದ್ರ ಜೊತೆಗೆ ಸೀಡ್ಸು ಕೂಡ ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಬೆಳಗ್ಗೆಗೆ.
ಸ್ವಲ್ಪ ಆ ಕಡೆ ಎತ್ತಿಡು ಬಸ್ಸು. ಯಾಕೆ ಏನು ಮಾಡೋಕ್ಕದು, ಅದೆಲ್ಲ ತಿಂದು ಹೊಟ್ಟೆನೋ ಬಂದ್ಬಿಡುತ್ತೆ ಅಷ್ಟೇ. ಬಾಸುಗೆ ಮ್ಯೂಸ್ಲಿ ಅಂದರೆ ಎಷ್ಟು ಇಷ್ಟ ಅಂದರೆ, ನಾನು ತೆಗ್ದಿದ್ದೆ ಡಬ್ಬನ ಕೈಯಲ್ಲಿ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ತಿನ್ನೋದಕ್ಕೆ. ಬರೀ ಮ್ಯೂಸ್ಲಿನೇ ತಿನ್ಕೊಂತಾನೆ ಅಲ್ಲ ಬಸ್ಸು? ಇಷ್ಟ ನನಗೆ ಮ್ಯೂಸ್ಲಿ. ಕೊಡು ಸಾಕು, ಹೊಟ್ಟೆನೋ ಬರುತ್ತೆ. ಕೊಡು ಮಮ್ಮಿ. ಆಮೇಲೆ ಹಾಲ್ಗೆ ಹಾಕ್ಕೊಡ್ತೀನಿ, ಕೊಡು. ಅದಾಗ ಹಾಕ್ಕೊಡ್ತೀನಿ ಆಮೇಲೆ. ಆ್ಯಕ್ಚುಲಿ ಇದ್ರೊಳಗಡೆ ಇರೋದು ಯೋಗ ಬರೋದು ಮ್ಯೂಸ್ಲಿ, ಅದು ಕ್ವಾಲಿಟಿ ಅವ್ರದ್ದು ಬೇರೆ ತಗೊಂಡಿದ್ದೆ. ಅದು ಖಾಲಿ ಆದಮೇಲೆ ಯೋಗ ಬರೋದು ಹೈ ಪ್ರೋಟೀನ್ ಮ್ಯೂಸ್ಲಿ. ಹಾಂ, ಫಸ್ಟು ನೀನು ಬಾಕ್ಸ್ ಕೊಡು, ನಾನು ಅಲ್ಲ ಒಳಗಡೆ ಹಾಲು ಹಾಕ್ಬಿಟ್ಟು ಕೊಡ್ತೀನಿ. ಇದೆಲ್ಲ ಡ್ರೈ ಆಗುತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ, ಚೆನ್ನಾಗಿರಲ್ಲ, ಮೆತ್ತಗಾಗ್ಬಿಡುತ್ತೆ. ಹಾಂ, ಬಟ್ಲಿಗೆ ಹಾಕೊಂಡು ಕೊಡು. ಹಾಂ ಸಾಕು. ಕೊಡು. ಓಹೋ, ಸಾಕು ಕೊಡು, ನಂಗೆ ಬೇಡ. ಹಾಂ ಸರಿ, ಬಾಕ್ಸ್ ಕೊಡಿಲಿ, ಅದಾಗ ಹಾಕ್ತೀನಿ ಅದನ್ನು. ಅದಕ್ಕೆ ಅದ ಹಾಕ್ಕೊಡ್ತೀನಿ. ಹಾಂ, ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ಕ್ಯೂಟಿ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕೆಂದರೆ ಇವತ್ತು ರಿಸಲ್ಟ್ ಇದೆ ಅವಳು. ಸೊ ಹಾಗಾಗಿ ನಾನು ಕ್ಯೂಟಿ ಇಬ್ಬರೂ ಹೋಗ್ತಾ ಇದ್ದೀವಿ ಸ್ಕೂಲ್ ಹತ್ರ. ಹನಿ ಪಾಪ ಅವರು ಮಲ್ಕೊಂಡಿದ್ದಾರೆ, ಅವ್ರು ಬಂದಿದ್ದೇನೆ 4:30 ಆಗಿತ್ತು ಇವತ್ತು, ಹಾಗಾಗಿ ಅವ್ರು ಎದ್ದಿಲ್ಲ, ಮಲಗಿದ್ದಾರೆ. ಸೊ ನಾನು ಕ್ಯೂಟಿ ಹೋಗ್ತಾ ಇದ್ದೀವಿ. ಕ್ಯೂಟಿ ಕೂಡ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಇಲ್ಲಿ ರಿಸಲ್ಟು ಏನು ಬಂದಿದೆ ಅಂತ ನೋಡೋಕ್ಕೆ. ಹಾಂ, ಭಯ ಇಲ್ಲ ಕ್ಯೂಟಿ, ಏನು ಬಂದಿದೆ ಅಂತ. ಚೆನ್ನಾಗಿ ಬಂದಿದ್ದಾಳೆ. ಮನಸ್ಸ ಎಲ್ಲ ಐತೆ ನೀನು ಮಾಡಿರೋದಿಲ್ಲ. ಹಾಂ, ಸೊ ಎಕ್ಸಾಮ್ ರಿಸಲ್ಟ್ ಎಲ್ಲ ತಿಳ್ಕೊಂಡು ಕ್ಯೂಟಿ ಈ ಸಲ ರಿಸಲ್ಟ್ ಚೆನ್ನಾಗಿ ಮಾಡಿದ್ದಾಳೆ. ರಿಸಲ್ಟ್ ಇಟ್ಕೊಂಡು ಅನಿಗೆ ಹೋಗ್ಬಿಟ್ಟು ಮನೇಲಿ ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ, ನೋಡೋಣ ವರ್ಕ್ ಆಗುತ್ತಾ ಇಲ್ವೋ ಅಂತ. ಸೊ ಇವಾಗ ಫ್ರ್ಯಾಂಕ್ ಯಾವುದೋ ಒಂದು ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಕ್ಯೂಟಿ ಚೆನ್ನಾಗಿ ರಿಸಲ್ಟ್ ಕೂಡ ತೆಗೆದಿದ್ದಾಳೆ, ಹಾಗಾಗಿ ಅವ್ರ ಅಪ್ಪಗೆ ಸ್ವೀಟ್ ಏನಾದ್ರು ತೊಗೊಂಡೋಗೋಣ ಅಂದ್ಕೊಂಡಿದ್ದೀವಿ. ಇಟ್ಕೋ. ನನಗೇನಾದರೂ ನಾವು ಫ್ರ್ಯಾಂಕ್ ಮಾಡಿದರೆ ಅದನ್ನು ಸಪ್ರೇಟ್ ವೀಡಿಯೋದಲ್ಲಿ ಹಾಕ್ತೀವಿ, ಯಾಕೆಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೇಗಿರುತ್ತೆ ಏನೋ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇವಾಗ ಕ್ಯೂಟಿ ಪಾಸ್ ಆಗಿರೋ ಖುಷಿಗೆ ಸ್ವೀಟ್ ಏನಾದ್ರು ತೊಗೊಂಡು ಮನೆಗೆ ಹೊರಡ್ತೀವಿ. ಫೇಲ್ ಆಗಿದ್ದಾಳೆ ಅಂತ ಫ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ನಾವು ರಿಸಲ್ಟ್ ಎಲ್ಲ ನೋಡ್ಕೊಂಬಂದ್ವು. ಕ್ಯೂಟಿ ಸೂಪರ್ ಪಾಸ್ ಆಗಿದ್ದಾಳೆ. ಎಲ್ಲ ರಿಸಲ್ಟ್ದು ಡೀಟೇಲ್ಸ್ ಎಲ್ಲ ನಾವು ಡಿಕ್ಕಿಯಲ್ಲೇ ಇಟ್ಟಿದ್ದೀವಿ, ಅಂದರೆ ಪ್ರೋಗ್ರೆಸ್ ಕಾರ್ಡ್ ಎಲ್ಲ ಡಿಕ್ಕಿಯಲ್ಲೇ ಇಟ್ಟಿದ್ದೀವಿ. ತೊಗೊಂಡು ಹೋಗ್ತಾಯಿಲ್ಲ. ನಾನೇ ಇವಾಗ ಮೇಲಿದ್ದಾರೆ. ನಾವು ಸ್ಕೂಲ್ ಮುಗಿಸ್ಕೊಂಡು ಇವಾಗ ಸ್ಕೂಲ್ ಹತ್ರ ಎಲ್ಲ ರಿಸಲ್ಟ್ ಎಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಫಸ್ಟ್ ಟೈಮ್ ನಾನು ಒಂದು ಪ್ರ್ಯಾಂಕ್ ಮಾಡೋಕ್ಕೆ ಟ್ರೈ ಮಾಡ್ತಿರೋದು. ನಾನು ಇಲ್ಲಿವರೆಗೂ ನನ್ನ ಚಾನಲಲ್ಲಿ ಮಾಡಿಲ್ಲ. ಸೊ ಹಾಗಾಗಿ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ವಾಯ್ಸ್ ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾಯಿದ್ದೀನಿ, ಏಕೆಂದರೆ ಮೇಲೆ ಅನಿತಾರೆ ಕೇಳಿಸ್ಕೊತಾರೆ ಅಂತ. ಸೊ ನನ್ನ ಜೊತೆ ಕ್ಯೂಟಿನೂ ಕೂಡ ಇವತ್ತು ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಸೊ ನಾವಿಬ್ಬರು ಸೇರ್ಕೊಂಡು ಅವ್ರ ಅಪ್ಪಗೆ ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ, ಏಕೆಂದರೆ ನಾನು ನನಗೇನಾದರೂ ಪ್ರ್ಯಾಂಕ್ ಮಾಡೋದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಇವಾಗ ಕ್ಯಾಮ್ರಾ ಎಲ್ಲ ಮೇಲೆ ಹೋಗಿ ಸೆಟ್ ಮಾಡಬೇಕು. ಅದು ಹೆಂಗೆ ಸೆಟ್ ಮಾಡೋದು ಏನೂ ಗೊತ್ತಿಲ್ಲ ನಮಗೆ. ಸೊ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ. ಕ್ಯೂಟಿಗೆ ಇವಾಗ ಹೊಡೆಯೋ ಪ್ಲ್ಯಾನ್ ಇದೆ, ಹಾಗಾಗಿ ಒಂದು ಕಡ್ಡಿ ಮುಟ್ಕೊಂಡಿದ್ದೀನಿ. ಕ್ಯೂಟಿಗೆ ಚೆನ್ನಾಗಿ ಹೊಡ್ಕೊಂಬಂದಿದ್ದೀನಿ ಅನ್ನೋ ಥರ ಕ್ಯೂಟಿ ಆ್ಯಕ್ಟ್ ಮಾಡ್ತಾಳೆ. ಹೊಡೆಯಲ್ಲ ಸುಮ್ಮನೆ ಹೊಡೆದಿದ್ದೀನಿ ಅನ್ನೋ ಥರ ಅಡುಗೆ ಕಡ್ಡಿ ಮುಗಿಸ್ಕೊಂಡು. ಸೊ ಈ ಕೋಲ್ನ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಚೆನ್ನಾಗಿ ಇವತ್ತು ಕ್ಯೂಟಿನ ಬಾಸ್ ಹಾಕ್ತೀನಿ. ಹಾಂ ಬಂದೆ. ನೋಡಿಲ್ಲ, ಹಂಗೆ ಹಾಕೊಂಡಿದ್ದೆ.
ನಿನ್ ಮಗಳು ಅಳ್ತಾವಳೆ ನೋಡು. ಹಾ ಫೇಲ್ ಆಗವಳೆ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್, ಒಂದ್ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿಲ್ಲ. ಹಾ ಒಂದ್ ಸಬ್ಜೆಕ್ಟ್ ಅಲ್ಲಾದ್ರೂ ಆಗಿಲ್ಲ. ಏನ್ ಕಲಿತಾವಳೆ? ಇಲ್ಲ ಎದುರುಗಡೆನೆ 4 ಗಂಟೆಗೆ ಎದ್ದು ಓದ್ಕೊಂತ ಇದ್ಲಲ್ಲ, ನಾನ್ ಹಂಗೆ ಏನೋ ಕಲ್ತಾವಳೆ ಅಂತ ಅನ್ಕೊಂಡಿದ್ದೆ. ಒಂದ್ರಲ್ಲೂ ಪಾಸ್ ಆಗಿಲ್ಲ, ಒಂದ್ ಸಬ್ಜೆಕ್ಟ್ ಪಾಸ್ ಆಗಿಲ್ಲ. ಮತ್ತೆ ಕೇಳಿದಾಗೆಲ್ಲ ಈಸಿ ಇತ್ತು ಎಲ್ಲ ಬರ್ದಿದ್ದೀನಿ ಅಂತಿದ್ವಿ. ಎಲ್ಲ ಹೇಳ್ತಾಳೆ ಈಸಿ ಇತ್ತು ಬರ್ದೆ, ಇವತ್ತು ಸೂಪರ್ ಆಗಿ ಬರ್ದೆ ಅಂತ. ಎಲ್ಲಿ ಒಂದ್ರಲ್ಲಾದ್ರೂ ಪಾಸ್ ಆಗಿದ್ದಾಳ? ಒಂದ್ರಲ್ಲೂ ಪಾಸ್ ಆಗಿಲ್ಲ. ಅವ್ರ ಟೀಚರ್ ಹೇಳಿದ್ರು 6th ಅವಳು ಹೋಗಕ್ಕಾಗಲ್ಲ, 5th ಅಲ್ಲೇ ಇನ್ನೊಂದ್ಸಲ ಕೂರ್ಸಿ ಅಂತ. ಸುಮ್ಮನೆ ವೇಸ್ಟ್ ದುಡ್ಡು ಕಟ್ಟೋದು. ಗೌರ್ಮೆಂಟ್ ಸ್ಕೂಲ್ಗಾದ್ರೂ ಹಾಕೋಬೇಕಲ್ಲ. ನಿನ್ ಮಗಳ ತೆಗಿಯೋದ್ ಮಾರ್ಕ್ಸ್ ಯಾವ ಸ್ಕೂಲಲ್ಲಿ ಹಾಕೋತಾರೆ? ಬರಲ್ಲ ಆಚೆ. ಸರಿಯಾಗಿ ಬಾಳ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀನಿ ಅಲ್ಲಿಂದನೇ. ಯಾಕಮ್ಮ ಜಾಸ್ತಿ ಆಯ್ತು. ಯಾಕೆ ಅಂತ ಕೇಳಿದ್ರೆ ನಾನೇನು ಹೇಳಿದ್ದೆ ಹೋದಷ್ಟೇ ನಿನಗೆ? ಹೇಳು. ನಿಂಗೇನಿಲ್ಲ, ಸುಮ್ಮನೆ ವೇಸ್ಟು ನಿನಗೆ ಅಲ್ಲಿ ಸ್ಕೂಲಿಗೆ ಕಳಿಸೋದು. ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋಣ ಅಷ್ಟೇ. ಸುಮ್ಮನೆ ಅಲ್ಲ ಎಲ್ಲ ಮಕ್ಳು ಮುಂದೆ ನಾವು ಇವಳನ್ನ ಅಷ್ಟು ಫೀಸ್ ಕಟ್ಟಿ ಆ ಸ್ಕೂಲಿಗೆ ಹಾಕ್ಬಿಟ್ಟು ಅಲ್ಲಿ ನೋಡ್ಕೊಂಡು ನಿಂತ್ಕೋಬೇಕು. ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡು ಶಿವ, ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡು, ಪರವಾಗಿಲ್ಲ, ಮನೇಲಿ ಆರಾಮಾಗಿರು, ಏನು ತೊಂದರೆ ಇಲ್ಲ. ನಿನ್ನ ಕರಿಯರೇ ವೇಸ್ಟ್ ಆಗೋದು ಅಷ್ಟೇ. ನಾನು ಎಷ್ಟೊತ್ತಿ ಹೇಳಿದ್ದೀನಿ ಕುಂಡಿಸ್ಕೊಂಡು ನಿನ್ಗೆ? ಏನು ಹೊಡಿಬೇಕಾ ನಿನ್ಗೆ? ಹೇಳು ಮತ್ತೆ. ಇನ್ನಷ್ಟೇ ಮಾಡ್ಬೇಕಾಗಿರೋದು, ಹೊಡಿಬೇಕಷ್ಟೇನೆ. ಒಂದ್ ಸಬ್ಜೆಕ್ಟ್ ಅಲ್ಲೂ ಪಾಸ್ ಆಗಿಲ್ಲ. ಒಂದ್ ಸಬ್ಜೆಕ್ಟ್ ಅಲ್ಲೂ ಒಂದ್ ಸಬ್ಜೆಕ್ಟ್ ಅಲ್ಲಿ ಆದ್ರೂ ಪಾಸ್ ಆಗಿದ್ದಾಳೆ ಅನ್ನೋದೇ ಇಲ್ಲ. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫೇಲ್. ಎಷ್ಟು ಮಾರ್ಕ್ಸ್ ಹೇಳು? 110 ಏನೋ ತೆಗ್ದಿಲ್ಲ ಟೋಟಲ್ ಮಾರ್ಕ್ಸ್. ಅಷ್ಟಕ್ಕೆ ಯಾಕೆ ಸ್ಕೂಲ್ಗೆ ಏನಕ್ಕೆ ಹೋಗ್ಬೇಕು? ಕ್ವಶನ್ ಗಟ್ಲೆ ಎಕ್ಸಾಮ್ ಅಂತ ಏನಕ್ಕೆ ಬರೆಯಕ್ ಹೋಗ್ಬೇಕು? ಅಷ್ಟು ಫೀಸ್ಗಳು ಯಾಕೆ ಕಟ್ಬೇಕು ನಾವು? ಹಾ ಇವಳು ಇಲ್ಲಿರೋದ್ ಬೇಡ, ಯಾವ್ದಾದ್ರು ಹಾಸ್ಟೆಲ್ಗೆ ಹಾಕಿದ್ರೆ ಹಾಕ್ಬಿಡು. ನಾನಂತೂ ಮನೇಲಿ 1 ನಿಮಿಷ ಇಟ್ಕೊಳ್ಳಲ್ಲ ಅಷ್ಟೇನ. ಏನ್ ಹಾಸ್ಟೆಲ್ ಅಂದ್ಬಿಟ್ಟು ಈಗ ತಗೋತಾರ? ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಟೆಲ್ಗೆ ಎತ್ಕೋಗಿ ಬಿಸಾಕಷ್ಟೇ. ನನ್ನ ಕೈಲಿ ಈ ತರ ಎಲ್ಲ ನೋಡ್ಕೊಂಡು ಇರಕ್ಕಾಗಲ್ಲ. ಈಸಿ ಈಸಿ ಅಂತಂದಲ್ಲ, ಏನ್ ಈಸಿ ಬರ್ದೆ ಅಷ್ಟು ಹೇಳು? ಅಲ್ಲ ಟ್ಯೂಷನ್ಗೆ ಹೋಗ್ತಾ ಇದೆ, ಅಲ್ಲಿ ಟ್ಯೂಷನ್ ಫೀಸ್ ಕಟ್ತಾ ಇದ್ದೀನಿ. ಈ ಕಡೆಯಲ್ಲಿ ಸ್ಕೂಲ್ಗೆ ಹೋಗ್ತಿದ್ದೆ, ಅಲ್ಲೇ ಎಷ್ಟು ದುಡ್ಡು ಕಟ್ತಾ ಇದ್ದೀನಿ. ಒಂಚೂರು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೆಂಗೆ? ಏನಕ್ಕೆ ಹೇಳಿ ಓದಿಸ್ತಾ ಇರೋದು? ನಿನ್ ಫ್ಯೂಚರ್ಗೋಸ್ಕರನೇ. ನನಗೇನಿಲ್ಲ ಲಾಭ, ನನಗೇನು ಇಲ್ಲ. ಈಗ ನನ್ನನ್ನು ಓದಿಸಿದ್ದಕ್ಕೆ ತಾನೆ ನಾನು ನಿನಗೆ ಓದ್ಬಿಟ್ಟು ಇವಾಗ ನಿನ್ಗೆ ಓದಿಸ್ತಾ ಇರೋದು, ಒಂದು ಕೆಲಸ ಮಾಡ್ಕೊಂಡು. ಇಲ್ಲಾಂದ್ರೆ ನಿನ್ಗೆ ಯಾವ ಕೆಲಸನೂ ಇಲ್ಲ, ಏನೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಮನೆಗೆ ಬಿದ್ದಿರ್ಬೇಕಷ್ಟೆ, ಏನೂ ಮಾಡೋಕ್ಕಾಗಲ್ಲ. ಬೆಟರು ಆಯ್ತು ಅಷ್ಟೇ ಬಿಡು. ನಾನು ನಿಜ ಇನ್ನು ಮುಂದಕ್ಕೆ ಓದಿಸಲ್ಲ. ನಾನು ಅವಂಗಿದ್ರೆ ಫ್ರೀಯಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗು ಬಾ, ನಾನಂತೂ ಫೀಸ್ ಪೇ ಮಾಡಲ್ಲ ಅಷ್ಟೇ. ಇರೋದು ಹೇಳ್ಬಿಡಿ. ನೀನು ಎಷ್ಟು ಹೇಳಿದ್ರು ಅಷ್ಟೇ, ಅವಳಿಗೆ ನಿಂದೆ ಸ್ವಲ್ಪ ಜಾಸ್ತಿ ಆಗಿರೋದು, ಸರಿನಾ? ಹೂನೊಬ್ಬ ನೀವು ತಗ್ಗೆ ಮಾರ್ಕ್ಸಿಗೆಲ್ಲ ಎಲ್ಲಾನು ತಂದ್ಬಿಟ್ಟು ಕೊಡ್ತಾರೆ ನಿಮಗೆ. ಏನು ತಂದಿಲ್ಲ, ಏನ್ ತರ್ಲಿ? ಅಷ್ಟೇ. ನಾನಂತೂ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಯಾವ್ದಾದ್ರು ಗೌರ್ಮೆಂಟ್ ಹಾಸ್ಟೆಲ್ಗೆ ಕರ್ಕೋಗಾಗ್ಬಿಟ್ಟು ಮನೇಲಿ ಅಂತ ನಾನು ಇಟ್ಕೊಳ್ಳೋದಿಲ್ಲ. ಈ ಥರ ನಾವು ಆಗೋದು ಇಲ್ಲ. ಏನಂತ ಹೇಳ್ದೆ? ಫೇಲ್ ಆಗೋಣ ಅಂತ. ಫೇಲ್ ಆಗೋಣ ಅಂತ.
ಎಲ್ಲ ಓದಿದ್ದೀನಿ ಅಂದ್ಬಿಟ್ಟು ಟ್ಯೂಷನ್ಗೆ ಹೋಗ್ತಾ ಇದ್ರೇನಾ? ಎಲ್ಲದಕ್ಕೂ ಹೋಗೇನೆ ಫೇಲ್ ಆಗಿರೋದು. ಅಲ್ದಿರಲ್ಲೇ ದುಡ್ಡು ತಂದು ಕಟ್ಟೋದು ಅದೇ ಏನಕ್ಕೆ ಕಟ್ಟಬೇಕು ಅಷ್ಟು ದುಡ್ಡು? ಅದಕ್ಕೆ ಹೇಳ್ತಾ ಇದೀನಿ ಮನೇಲಿ ಇಟ್ಕೊಳ್ಳೋದು ಬೇಡ, ಟ್ಯೂಷನ್ಗೆ ಹಾಕೋಣ, ಇದು ಹಾಸ್ಟೆಲ್ಗೆ ಹಾಕೋಣ ಅಂತ. ಹಾಕೋಗ್ರಿ. ಮನೇಲಿ ಇಟ್ಕೊಂಡು ಏನಕ್ಕೆ? ಸುಮ್ನೆ ಗೌರ್ಮೆಂಟ್ ಸ್ಕೂಲ್ ಹಾಕಿದ್ರು ಗೌರ್ಮೆಂಟ್ ಸ್ಕೂಲಲ್ಲೂ ನೀನು ಏನು ಮಾರ್ಕ್ಸ್ ತೆಗ್ದಿಲ್ಲ ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ತಗೊಬಿಡ್ತಾರ ಅವಳನ್ನ. ಅಲ್ಲ, ಮೊದ್ಲಿಂದ ನಿನ್ನೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕ್ಬೇಕಾಗಿತ್ತು ಇವ್ರನ್ನ. ಗೌರ್ಮೆಂಟ್ ಕೆಟ್ಟ ಬಿಡು ಓದೋರು. ಗೌರ್ಮೆಂಟ್ ಸ್ಕೂಲಲ್ಲೂ ಈ ತರ ಮಾರ್ಕ್ಸ್ ತೆಗಿಯೋರು ಯಾರನ್ನೂ ತಗೊಳಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ. ಎಲ್ಲೇನು ಹಾಕೋಗ್ರಿ ತಗೊಂಡೋಗಿ ಹಾಕ್ಲಾಗಿ. ಅವ್ರ ಅಪ್ಪಂದೇ ಜಾಸ್ತಿ, ಅವ್ಳು ಕೊಟ್ಕೊಂಡ್ ಬಂದಿದ್ರೆ ಕರೆಕ್ಟ್ ಆಗಿರೋದು. ಅವಳು ಏನಂಗೆ ಸರಿ ಸರಿ ಅನ್ಕೊ ಬಂತಲ್ಲ, ಅದಕ್ಕೆ ಸರಿಯಾಗಿ ಕಾಲ ಕೊಡ್ತಾ ಇದ್ರೆ ಸರಿ ಹೋಗೋದು. ಅವ್ರದೊಂದ್ ತಲೆನೋವು ನಿನ್ನೊಂದ್ ತಲೆನೋವು. ಎಷ್ಟು ಹೇಳಿದ್ರು ಅಷ್ಟೇನೆ. ಯಾರಿಗೆ ಹೇಳ್ತಾ ಇರೋದು ಕ್ಯೂಟಿ? ಹೋಗಿ ಇನ್ನೊಂದ್ಸಲ ಆ ಥರ ಮಾಡಲ್ಲ ಅಂತ ಕೇಳು. ಯಾವ ಥರ ಮಾಡಲ್ಲ? ಯಾವ ಥರ ಮಾಡೋದು? ದೋಸೆ ತೋರ್ಸೋಗು. ನೋಡ್ಕೋ. ಪ್ರಾಂಕ್ ಮಾಡ್ಕೋ. ಹೆಂಗಿತ್ತು? ಹೆಂಗ್ ಮಾಡೋದು ಪ್ರಾಂಕ್? ಅಲ್ಲೋಡಲ್ಲಿ ಅನೇ ಪ್ರಾಂಕ್ ಮಾಡೋದು. ಅವ್ರು ಮೇಡಮ್ ಹೇಳಿದ್ರು ತುಂಬಾ ಚೆನ್ನಾಗಿ ಈ ಸಲ ಇದು ಮಾಡಿದ್ದಾರೆ, ಚೆನ್ನಾಗಿನೇ ಎಲ್ಲರೂ ರೆಸ್ಪಾನ್ಸ್ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು ಅಂತ ಖುಷಿಯಾಗೋಯ್ತು. ಇದೆಲ್ಲ ನಿಜ ಅನ್ಕೊಂಡ್ರಾ? ಅಯ್ಯ ನಮ್ಗೇನ್ ಗೊತ್ತಾ ನಿಜಾನ ಸುಳ್ಳು? ನಮಗ್ ಗೊತ್ತಾ? ಓದೋದು ಬರೆಯೋದೆಲ್ಲ ಓದವಳೆ ಓದ್ಸಗೋಳೆ ಎಲ್ಲಾದ್ರಲ್ಲೂ. ಸುಮ್ನೆ ಅವ್ರ ಅಪ್ಪನ್ಗೆ ಎದುರಿಸಿದ್ದು. ಅದೇ ಒಬ್ಬ ಕೊಟ್ಟ ನಾವು ಎಲ್ಲಿಂದ ತಂದು ಕೊಡ್ತಾನ. ನನಗಲ್ಲ ನೀ ನಾನೇನೋ
ಪ್ರಾಂಕ್ ಮಾಡಿ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಅನ್ಕೊಂಡ್ರೆ ಆಕ್ಚುಲಿ ಹೇಳ ಫ್ರ್ಯಾಂಕ್ ಹ್ಮ್ ಬಂದಾಗ್ಲೇನೆ ನಿನ್ನ ಇದ್ರಲ್ಲೇನೆ ಇವುಗಳು ಹೋಗಿ ಸುಮ್ಮನೆ ಕೊಯ್ಯೋ ಅನ್ನೋದ್ರಲ್ಲೇ ಗೊತ್ತಾಯ್ತು. ಹೌದಾ? ಅಳೋದು ಹೆಂಗ್ ಅಳ್ತಾ ಇತ್ತು ಅನ್ನೋದು ಗೊತ್ತಿತ್ತು. ಅಳ್ತಾ ಇದ್ಲಲ್ಲ ಮಾಮೂಲಿಯಾಗೇನೆ, ಅಲ್ಲಿಂದ ಆಚೆಯಿಂದ ಹೇಳ್ಕೊಂಡ್ ಬಂದಿದ್ದೆ ನೀಟಾಗಿ ಅಳ್ಬೇಕು ಅಂತ. ಫ್ಲಾಪ್ ಹಂಗಾರೆ ಜೊತೆಗೆ ಅವ್ಳು ನಿಂತಿದ್ದು, ನೀನಲ್ಲೇ ಮೊಬೈಲ್ ಹಿಡ್ಕೊಂಡು ಅಲ್ಲೇ ವಿಡಿಯೋ ಮಾಡಿದ್ದೆ, ಇಲ್ಲಿ ವಿಡಿಯೋ ಮಾಡಿದ್ದೆ ಅಲ್ಲೇ. ಅದಕ್ಕೆ ನಾನು ಹೇಳಿದೆ ನಂಗೆ ಹೊರಗಡೆ ಟ್ರೈಪಾಡ್ ಇಟ್ಬಿಟ್ಟು ಮಾಡಂತ. ನಿಮ್ಮ ಪಪ್ಪಾಗ ಹೊರಗಡೆ ಇಟ್ಟರೆ ಮೊಬೈಲ್ ಗೊತ್ತಾಗ್ತಿರ್ಲಿಲ್ವಾ? ಏಯ್ ಬಾಯ್ ಮುಚ್ಕೊಂಡು ನಾಳೆ ಕಳಿಸ್ತಾ ಇದೆ, ನಾಳೆ ಹೋಗ್ತಾರ ನಮ್ಮ ಮನೆಗ. ಅತ್ತ ಅಲ್ಲಿ ಕೊಡ್ತಾಳೆ ಬಿಡು ಅಕ್ಕ. ಆಯ್ತಾ? ನಮ್ಮ ಹೆಸರು ಎಲ್ಲಿದೆ ಅಂತ, ನಮ್ಮ ಹೆಸರು ಎಲ್ಲಿದೆ ಅಂತ ನೋಡ್ದ? ಹೆಸರೇನು ಪೇಪರ್ ಎಲ್ಲ ಹಾಕ್ಸೋದು ಎಷ್ಟೊತ್ತೆ ಕೂಡ ಅಲ್ಲ ಅಲ್ಲ, ನಮ್ಮ ಕಂಬಿಯಲ್ಲಿ ಯಾರ್ಯಾರಿದ್ದಾರೆ ಏನ್ ಹೆಸರು ಅಂತ. ಸೊ ನಮ್ಮ ದೇವಸ್ಥಾನದ ಇನ್ವಿಟೇಷನ್ ಕೂಡ ಬಂದಿದೆ. ಸೊ ಯಾವಾಗ ಏನು ಪೂಜೆ ಎಲ್ಲ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸೊ ಇನ್ವಿಟೇಷನ್ ಕೊಟ್ಬಿಟ್ಟು ಹೋಗಿದ್ದಾರೆ. ಸೊ ಇದರಲ್ಲಿ ನಮ್ಮ ಹೆಸರುಗಳು ಕೂಡ ಪ್ರಿಂಟ್ ಆಗಿರುತ್ತೆ. ಹಾಗೇನೆ ನಮ್ಮ ಕಂಬಿಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಕೂಡ ಇರುತ್ತೆ. ಫಸ್ಟು ನಿಮ್ಮ ಅಕ್ಕಂದಿದೆಯಪ್ಪ ಹೆಸರು, ಅಲ್ಲೇ ಇದೆ ನೋಡು, ನರಡಮ್ಮ ಫ್ಯಾಮಿಲಿ ಅಂತ. ನೋಡಿದ್ರಲ್ವಾ, ಅನಿನ ಫ್ರಾಂಕ್ ಮಾಡೋಕ್ಕೆ ಹೋಗಿ ಅದು ವರ್ಕೌಟ್ ಆಗಲಿಲ್ಲ. ಸೊ ಅದಾದಮೇಲೆ ಎಲ್ರಿಗೂ ಮೊಸರನ್ನ ಮಾಡಿದೆ. ಈಗ ಬಿಸಿಲಲ್ವಾ, ಸೊ ಹಾಗಾಗಿ ಮೊಸರನ್ನ ಎಲ್ಲ ಚೆನ್ನಾಗಿ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಕೂಡ ಫ್ರೂಟ್ಸ್ ಎಲ್ಲ ಹಾಕಿ ಮೊಸರನ್ನ ಮಾಡಿ ಅದ್ರ ಜೊತೆಗೆ ಪನ್ನೀರ್ ಫ್ರೈನ ಮಾಡ್ಕೊಂಡಿದ್ದೆ. ಸೊ ಕುಕುಂಬರ್, ಸೊ ಇದನ್ನು ನಾನು ಲಂಚಿಗೆ ನಾನು ಮಧ್ಯಾಹ್ನ ತೊಗೊಂಡೆ. ಬ್ಯಾಲೆನ್ಸಿಂಗ್ ಮೀಲ್, ಪ್ರೋಟೀನು, ಫೈಬರು, ಸೊ ಎಲ್ಲ ರಿಚ್ ಆಗಿರುತ್ತೆ ಇದರಲ್ಲಿ. ಸೊ ಅನಿಲ್ಗೆ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಸೊ ಅಷ್ಟು ಪಟಾಕಿ ಆಯಿತು. ನಾನು ಕ್ಯಾಮ್ರನ ಫ್ರಿಜ್ ಮೇಲೆ ಸೆಟ್ ಮಾಡಿ ಇಟ್ಟಿದ್ದೆ. ಸೊ ಅನಿಯ ಬಾಸು ಏನು ಮಾಡೋಣ, ಹೋಗಿ ಫ್ರಿಜ್ ಓಪನ್ ಮಾಡ್ತಾ ಇದ್ದ, ಅದು ಕೆಳಗಡೆ ಬಿದ್ದಿತ್ತು ಫೋನು. ಸರಿ ಮಾಡೋಕ್ಕೆ ಅಂತ ಹೋದಾಗೆಲ್ಲ ಅನಿ ನೋಡ್ಬಿಟ್ಟಿದ್ದಾರೆ. ಮತ್ತೆ ಕ್ಯಾಮ್ರನ್ ಬಿಟ್ಬಿಟ್ಟು ನನ್ನ ಕೈ ಹತ್ರ ಹಿಂಗೆ ಇಟ್ಕೊಂಡಿದ್ದೆ, ಅವ್ರಿಗೆ ಗೊತ್ತಾಗಲ್ಲ ಅಂತ ಅವ್ರು ಗೆಸ್ ಮಾಡಿಬಿಟ್ಟಿದ್ದಾರೆ. ಸೊ ನಮ್ಮದು ಪ್ರ್ಯಾಂಕ್ ಇವತ್ತು ವರ್ಕೌಟೇ ಆಗಲಿಲ್ಲ, ತುಸ್ ಪಟಾಕಿ ಆಗೋಯ್ತು. ಸೊ ಇವಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು. ಸೊ ಇನ್ನು ಒಂದು ವೀಕ್ ಇದೆ, ನಮ್ಮ ಮನೆ ದೇವ್ರ ಪೂಜೆಗೆ ಒಂದು ವೀಕ್ ಇದೆ, ಅಷ್ಟರಲ್ಲಿ ಕೊಡಬೇಕು. ಸೊ ವರ್ಕೆಲ್ಲ ಕೂಡ ಮಾಡಿಸ್ಬೇಕು. ಹಾಗಾಗಿ ಇವಾಗ ಸ್ಟಿಚಿಂಗ್ ಕೊಡೋದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಅನಿ ಕೂಡ ಇವತ್ತು ಮನೆ ಹತ್ರ ಹೋಗಿದ್ದಾರೆ. ಸೊ ಸ್ವಲ್ಪ ಫ್ಯಾಬ್ರಿಕೇಷನ್ ವರ್ಕ್ ನಡೀತಾ ಇದೆ ಅಂದ್ಬಿಟ್ಟು ಅವರು ಟಿಫನ್ ಊಟ ಎಲ್ಲ ಮಾಡಿಕೊಂಡು ಸೊ ಮನೆ ಹತ್ರ ಹೋದ್ರು. ಸೊ ಬನ್ನಿ ಇವಾಗ ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರಬೇಕು. ಒಂದಷ್ಟು ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೈಟಿಂದ ನನಗೆ ಏನಾದರೂ ಬ್ಲೌಸ್ ಹೊಲಿಸ್ಕೊತೀನಿ ಅಂದಾಗ ಫುಲ್ಲು ನೈಟ್ ಎಲ್ಲ ನನಗೆ ಅದ್ರ ಯಾವ ಡಿಸೈನ್ ಕೊಡೋಣ ಅನ್ನೋದು ಫುಲ್ ಕನ್ಫ್ಯೂಸಲ್ಲಿರುತ್ತೆ. ಒಂದಷ್ಟು ಡಿಸೈನ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ, ಇದೇ ಥರ ಮಾಡಿಸ್ಕೊಳ್ಳೋಣ ಅಂತ. ಹಾಗಾಗಿ ಇವಾಗ ಟೈಲರ್ ಹತ್ರ ಹೋಗ್ಬಿಟ್ಟು, ನಾನು ರೆಗ್ಯುಲರಾಗಿ ಯಾವ ಟೈಲರಿಗೆ ಕೊಡ್ತೀನಿ ಅದೇ ಟೈಲರ್ ಹತ್ರ ಹೋಗಿ ಕೊಟ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಇವತ್ತು ಹಾಕ್ಕೊಂಡಿರೋ ಡ್ರೆಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಬ್ಯಾಕ್ ಡ್ರೆಸ್ ಇದು. ನಂಗೆ ಆಗ್ತಾನೆ ಇರಲಿಲ್ಲ, ಫುಲ್ಲು ಟೈಟ್ ಆಗ್ತಾ ಇತ್ತು. ಹಾಗಾಗಿ ಎತ್ತಿಟ್ಟಿದ್ದೆ. ಸೊ ಇವಾಗ ಕರೆಕ್ಟಾಗಿ ಆಗ್ತಾಯಿದೆ, ಸ್ವಲ್ಪ ಲೂಸ್ ಕೂಡ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ತುಂಬ ಹಳೆಯ ಡ್ರೆಸ್ ಇದು. ನನ್ನ ಆನ್ಲೈನಲ್ಲಿ ಅವಾಗೆಲ್ಲ ಮೇ ಬಿ ತುಂಬ ಟ್ರೆಂಡಿಂಗ್ ಇತ್ತು ಈ ಡ್ರೆಸ್ಸು. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಈ ಡ್ರೆಸ್ನ ಎಲ್ಲರೂ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ರೇನೋ. ಆವಾಗ ನಾನು ಟ್ರೆಂಡ್ ಇದೆಯಲ್ಲ ಅಂದ್ಬಿಟ್ಟು ಈ ಡ್ರೆಸ್ನ ತೊಗೊಂಡು ಅದಾದಮೇಲೆ ಆಗಲಿಲ್ಲ. ಸೊ ನಾನು ರುದ್ದಿದ್ದು ಪ್ರೆಗ್ನೆಂಟ್ ಆಯಿತು. ಅದಾದಮೇಲೆ ಡ್ರೆಸ್ಸೇ ಹಾಕ್ಕೊಂಡಿಲ್ಲ, ಫುಲ್ಲು ಟೈಟ್ ಆಗ್ತಾ ಇತ್ತು, ಎತ್ತಿಟ್ಟಿದೆ. ಸೊ ಇವಾಗ ಒಂದೊಂದೇ ಬೀರೋಲಿನ ಡ್ರೆಸ್ಗಳೆಲ್ಲ ಒಂದೊಂದೇ ಆಗ್ತಾ ಇದ್ದಾವೆ. ಸೊ ಖುಷಿ ಆಯಿತು ಬೆಳಗ್ಗೆ ಹಾಕೊಂಡ ತಕ್ಷಣವೇ. ಇದು ನಂಗೆ ಇಷ್ಟಪಟ್ಟು ಈ ಕಲರ್ನ ತೊಗೊಂಡಿದ್ದೆ. ಇವತ್ತು ಆಗ್ತಾಯಿದೆ, ನೀಟಾಗಿ ಆಗ್ತಾಯಿದೆ. ಏನಾಗುತ್ತೆ ಅಂದರೆ ಇದೆಲ್ಲ ಕರೆಕ್ಟಾಗಿ ಆಗುತ್ತೆ. ಜಿಮ್ಗೆ ಹೋಗೋರು ಪ್ರಾಬ್ಲಮ್ ಏನಂದರೆ ಸ್ಲೀವ್ಸ್ ಇದು ಫುಲ್ಲು ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಇದಕ್ಕೆ ಸ್ಟಿಚ್ ಬಾಡಿ ಕೊಟ್ಟು ಸ್ಟಿಚ್ ಮಾಡಿಸಿರೋ ಥರ ಫುಲ್ಲು ಟೈಟಾಗಿ ಕುತ್ಕೊಳ್ಳುತ್ತೆ. ಇದೆಲ್ಲ ಕರೆಕ್ಟಾಗಿದೆ. ಬಟ್ ಈ ಸ್ಲೀವ್ಸ್ ಹತ್ರ ಮಾತ್ರ ಅಂದರೆ ಟೈಟ್ ಏನಿಲ್ಲ, ಕರೆಕ್ಟಾಗಿ ಫಿಟ್ಟಾಗಿ ಕುತ್ಕೊತಾ ಇದೆ. ಸೊ ಏನೇ ಬನ್ನಿ ಇವಾಗ ಹೊರಡೋಣ, ಡ್ರೆಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ ಬ್ಲೌಸ್ನ ಹೋಗ್ಬಿಟ್ಟು. ಸೊ ಕ್ಯೂಟಿ ಈಸ್ ಪ್ರಿಪೇರಿಂಗ್ ಸಮಥಿಂಗ್. ಏನು ಒಂದೇ ಅಡುಗೆ ಮನೆಯೆಲ್ಲ ಫುಲ್ ಗಬ್ಬೆಸ್ಕೊಂಡು ಫುಲ್ ಗಲೀಜು ಮಾಡಿಕೊಂಡು ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಗಲೀಜು ಮಾಡ್ಕೊತಾರ.
ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟು ಗಲೀಜು ಮಾಡ್ಕೊತಾರೆ. ಇನ್ನು ನೈಟಿಗೆ ನಾನು ಸಲಾಡ್ನ ತೊಗೊಂಡೆ, ಬ್ರೋಕ್ಲಿ ಹಾಗೆಯೇ ಕಾಬೂಲ್ ಕಡಲೆ ಇದನ್ನೆಲ್ಲ ಹಾಕಿ ಸಲಾಡ್ನ ಮಾಡ್ಕೊಂಡಿದ್ದೆ. ಅದನ್ನು ನೈಟ್ ಡಿನ್ನರ್ಗೆ ತೊಗೊಂಡಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.